ಮಮತಾ ಬ್ಯಾನರ್ಜಿ ಅವರು ಒಳ್ಳೆ CM ಅವರು ಮಾಡ್ತಾ ಇದ್ದಾರೆ. ಅವರು ಈಗ ಒಂದು ಜನ 2 ಕೋಟಿ ಇರೋ ಜನದಲ್ಲೇ ಒಂದು 5,000 ಜನ ಗಲಾಟೆ ಆಗುತ್ತೆ, ಹೋಗ್ತಾರೆ ಬರ್ತಾ ಇರ್ತಾರೆ. ಹಿಂದೂ ಮುಸ್ಲಿಂ ಮುಂಚೆಯಿಂದನೂ ಇದೆ, ಆದರೆ ಸ್ಟೇಟ್ ವೈಸ್ ಬೇರೆ ಬೇರೆ ಇದೆ. ಕಾಂಗ್ರೆಸ್ನವರು ಇಂಟೆನ್ಷನ್ ಏನಂದರೆ ನಾವು ಮಾಡಿದಕ್ಕೆ ಯಾರೋ ಕ್ವಶನ್ ಮಾಡಬಾರ್ದು ಅಂತ. ಕಾಂಗ್ರೆಸ್ ನಾಯಕರಲ್ಲೇ ನಾಲ್ಕು ಜನದಲ್ಲಿ 4 ಥರ ಅಭಿಪ್ರಾಯ ಇದೆ. ವರ್ಕ್ ಬಗ್ಗೆ ಏನಿಲ್ಲ, ಅದು ಮಾಮೂಲಿ, ಅದು ಹಿಂದಿಂದಲೂ ಅದೇ ಥರ ಬರ್ತಾ ಇತ್ತಲ್ಲ, ಅದೇನು ತೊಂದರೆ ಇಲ್ಲ. ಈಗಿರೋ ಜನಸಂಖ್ಯೆಯಲ್ಲಿ ಇಂಡಿಯಾದಲ್ಲಿ ಅದೆಲ್ಲ ಮಾಮೂಲಿ. ಅದಕ್ಕೆ ಸರ್ಕಾರ ಹೊಣೆ ಅಲ್ಲ, ಅದಕ್ಕೇನು ಮಾಮೂಲಿ ಆಗ್ತದೆ. ಸರ್ಕಾರ ಕಳ್ವಡ ಹಾಕ್ತಾರೆ. ಇನ್ನು ಮುಂದೆ ಹಿಂಗೆ ಆಗಬಾರ್ದು ಅಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ. ತಡಿತಾ ಇದ್ರಲ್ಲ, ಅವ್ರಿಗೆ ಮಾಡ್ಬೇಕಾದ್ರೆಲ್ಲ ಮಾಡೇ ಮಾಡ್ತಾರೆ, ಯಾರು ಮಾಡಲ್ಲ. ಮಮತಾ ಬ್ಯಾನರ್ಜಿ ಅವರು ಒಳ್ಳೆ CM ಅವರು ಮಾಡ್ತಾ ಇದ್ದಾರೆ. ಅವರು ಅದು ಸಣ್ಣ ಪುಟ್ಟ ಜನಸಂಖ್ಯೆ ಇರೋದ್ರಿಂದ ಏನು ಮಾಡೋಕ್ಕಲ್ಲ, ಫುಲ್ಲು ಅದು ಒಂದು ಸಣ್ಣ ಪುಟ್ಟ ನಡೀತಾ ಇರ್ತದೆ, ಅದು ದೊಡ್ಡದಾಗಿ ಮಾಡ್ತಾರೆ ಅಷ್ಟೇ. ಅದು ಹೈಲೈಟ್ ಮಾಡ್ತಾ ಇದ್ದಾರೆ ಅಷ್ಟೇ. ವಿರೋಧ ಅಂದರೆ ಮೀಸಲಾತಿ ಇನ್ನೂ ಜಾಸ್ತಿ ಕೊಡಬೇಕು ಅಂತ ಏನೋ ಮಾಡ್ತಾ ಇದ್ದಾರೆ. ಅದಕ್ಕೆ ಇವ್ರು ಬೇರೆಯವರು ಮೀಸಲಾತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಮಾಡಿರೋದು ಒಳ್ಳೇದೇ ಬಿಡಿ. ವರ್ಕ್ ಕಮಿಟಿಯಿಂದ ನಮಗೂ ಒಳ್ಳೇದು, ಹಿಂದೂಗಳಿಗೂ ಒಳ್ಳೇದು, ಮುಸ್ಲಿಮ್ಸ್ಗೂ ಒಳ್ಳೇದು. ವಿರೋಧ ಮಾಡೋಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವರಷ್ಟೇ. ಮುಂದೆ ಎಲೆಕ್ಷನ್ಗೆ ಅನುಕೂಲ ಆಗಲಿಲ್ಲ, ಅದಕ್ಕೆ ಮಾಡ್ತಾರೆ. ಅವರು ಮಾಡ್ತಾರೆ, ಇವರು ಮಾಡ್ತಾರೆ. ಎಲ್ಲರೂ ಅವ್ರವ್ರ ತೃಪ್ತಿ ಅವ್ರಿಗೆ ಬೇಕಾದ್ರೆ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಜನರಿಗೆ ಎಲ್ಲರಿಗೂ ಗೊತ್ತಿದೆ ಈಗ ಏನಾದ್ರು ಮಾಮೂಲಿ ತಣ್ಣಗಾಗ್ತದೆ. ಇದು 2ನೇ ಸಲ ಆಗ್ತಾಯಿದೆ. ಮುಂಚೆ ಹೋಸಲ ಎಲೆಕ್ಷನಲ್ಲೂ ಅಷ್ಟೇ ಹಂಗೆ ಆಯಿತು. ದುಂಬಿ ಮಾಡಿದ್ರೆ ಏನಾಯಿತು, ಮಣಿಪುರ ಏನಾಯಿತು, ನಿಂತೋಯ್ತು. ಇದು ಹಂಗೆ ನಿಂತು ಹೋಗ್ತದೆ ಅಷ್ಟೇ. ಅದು ಎಲ್ಲ ಒಂದು ಅದೇ ಹೇಳ್ತಾರೆ, ಜನಸಂಖ್ಯೆ ಜಾಸ್ತಿ ಇರೋದು 1-2-3 ಕಡೆ ಆಗೋದು ಸಹಜ, ಅದೇನು ದೊಡ್ಡದೇನಲ್ಲ. ಈಗ ಒಂದು ಜನ 2 ಕೋಟಿ ಇರೋ ಜನದಲ್ಲೇ ಒಂದು 5,000 ಜನ ಗಲಾಟೆ ಆಗುತ್ತೆ, ಹೋಗ್ತಾರೆ ಬರ್ತಾ ಇರ್ತಾರೆ. ಅದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ತೊಂದರೆ ಏನಿಲ್ಲ. ಅದು ಸಾಲ್ವ್ ಆಗುತ್ತೆ. ಇದು ಯಾವ CM ಆದರೂ ಸಾಲ್ವ್ ಮಾಡೇ ಮಾಡ್ತಾರೆ, ಅದೇನು ತೊಂದರೆ ಇಲ್ಲ. ಇವ್ರ ಪರವಾಗಿಲ್ಲ, ನಾವು ಯಾರ ಪರನೂ ಇಲ್ಲ, ರಾಜಕಾರಣಿ ಪರ ಇಲ್ಲ, ನಡ್ಕೊಂಡು ಹೋಗ್ತದೆ ಮಾಮೂಲಿ. ಹಾಂ, ಓಕೆ, ಮಾಡಿದ್ದು ಒಳ್ಳೆಯದು. ಮುಂದೆ ಆಗದೆ ಹೋದರೆ ನಮಗೆ ಜನಗಳಿಗೆ ಸಮಸ್ಯೆ ಆಗ್ತಾ ಇದ್ದು. ಮಾಡಿರೋದು ಒಳ್ಳೇದು, ಇದು ಮಾಡ್ತಾ ಇರೋದು ಒಳ್ಳೇದಾಯ್ತದೆ, ಒಳ್ಳೇದಾಗಿದೆ. ಮಾಡಿದ್ದೇನು ತೊಂದರೆ ಏನಿಲ್ಲ. ನಿಮಗೆ ಇದು ಒಂದೇ ಅಂತಿಲ್ಲ, ವರ್ಕ್ ಇದೊಂದು ವರ್ಕ್ಸು ನೆಫ ಅಷ್ಟೇ. ಹಿಂದೂ ಮುಸ್ಲಿಂ ಮುಂಚೆಯಿಂದನೂ ಇದೆ, ಆದರೆ ಸ್ಟೇಟ್ ವೈಸ್ ಬೇರೆ ಬೇರೆ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ಇದೊಂದು ನೆಪ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಲ್ಲಿ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ದುಡ್ಕೋದ್ರು ಅಂತ ಹೇಳ್ತಾರೆ. ಅವರೇ ಬೆಂಕಿ ಇಟ್ಟಿರೋದು, ಅವರೇ ಮಾಡ್ತಾ ಇರೋದು. ಕಾಂಗ್ರೆಸ್ನವ್ರದ್ದೇ ಗಲಾಟೆ ಆಗ್ತಿರೋದು. ಈಗ ವರ್ಕ್ ತಾವು ಸ್ಟಾರ್ಟ್ ಆಗಿದ್ದು ಎಲ್ಲಿಂದ? ಕಾಂಗ್ರೆಸ್ ಆಕ್ರಮಿಸ್ಕೊಂಡಿರೋದ್ರಿಂದ ತಾನೇ, ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅವರೇ ಶುರು ಮಾಡಿಬಿಟ್ಟು ಈಗ ಅವ್ರು ಮಾಡ್ತಾ ಇರೋ ತಪ್ಪು ಅಂತ ಹೇಳೋಕೆ ನೈತಿಕ ಹಕ್ಕೇನಿದೆ ಅವ್ರಿಗೆ ಅಷ್ಟೇ. ಅಲ್ಲ, ಅದು ಏನು ಮಾಡ್ತಾರೆ, ಅವ್ರು ಹೇಳ್ತಾರೆ, ಅವ್ರಿಗೆ ಆ್ಯಂಟಿ ಸೆಂಟ್ರಲ್ ಇದೆ, ಅದಕ್ಕೋಸ್ಕರ ಅವ್ರು ಸೆಂಟ್ರಲ್ ಕಡೆ ಕೈ ತೋರಿಸ್ತಾರೆ. ಅವ್ರು ಆ ಸ್ಟೇಟ್ನಲ್ಲಿ ಇದಾಗಿದ್ದರೆ ಮಾಡಬೇಕಾಗಿರೋ ಜವಾಬ್ದಾರಿ ಯಾರ್ದು? ಸ್ಟೇಟ್ ಅಷ್ಟೇ. ಅವ್ರು ಮನ್ಸು ಮಾಡಿದ್ರೆ ಮಾಡ್ಬೋದು, ತಪ್ಪೇನಿಲ್ಲ. ಈ ತಿದ್ದುಪಡಿಯಲ್ಲಿ ಏನು ತಪ್ಪಿದೆ ಅಂತ? ತಿದ್ದುಪಡಿನಲ್ಲಿ ಏನೂ ತಪ್ಪಿಲ್ಲ. ಅವ್ರು ಹೇಳ್ತಾ ಇದ್ದು ವರ್ಕ್ ಪ್ರಾಪರ್ಟಿ ಎಲ್ಲರದೂ ಇದೆಯಾ ಅಥವಾ ಒರಿಜಿನಲ್ಲ ಕೇಳ್ತಾರೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ. ಈಗ ರಾಜ ಕೊಟ್ಟಿದ್ದೇನೆ ಅಂತ ಡಾಕ್ಯುಮೆಂಟ್ಸ್ ಇಲ್ಲಿದೆ, ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಡಾಕ್ಯುಮೆಂಟ್ಸ್ ಇಲ್ಲ ಅಂತಾರೆ. ನಮ್ಗೆ ತಲೆ ಅಂತ ಹೆಂಗೆ ಬಂತು ತಲೆತಲೆಯಿಂದ? ಈಗ 5-6 ಟಿಪ್ಪು ಸುಲ್ತಾನ ಮತ್ತೊಬ್ಬನೋ ಕೊಟ್ಟಿರೋಕ್ಕೊಂದು ದಾಖಲೆ ಬೇಕಲ್ಲ. ದಾಖಲೆ ಇಲ್ಲದ್ರೆ ಎಲ್ಲ ನಮ್ಮದೇ ಅಂದರೆ ಅಷ್ಟೇ. ಇದು ಮಾಡಿರೋದು ನೀವು ಒಪ್ತೀರಾ? ಓಕೆ ಅನ್ಸುತ್ತೆ. ಏನು ಮಾಡಿದರೆ ಅನ್ನೋದು ಗೊತ್ತಿಲ್ವಲ್ಲ ನಮಗೆ. ಅಲ್ಲ, ಏನು ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ವಲ್ಲ ನಮಗೆ. ತಿದ್ದುಪಡಿ ಯಾವ ಥರ ತಿದ್ದುಪಡಿ ಆಯಿತು ಅಂತ ನಮ್ಗೆ ಇನ್ನೂ ಡೀಟೇಲ್ಸ್ ಗೊತ್ತಿಲ್ವಲ್ಲ. ನಿಮ್ಮ ಹತ್ರ ಪ್ರೂಫ್ ಇತ್ತು ಅಂದ್ಕೊಳ್ಳಿ, ನಾನು ಒಟ್ಟು ಬೋರ್ಡ್ ಹಾಕಿದ್ದೀನಿ, ನೀವು ಸುಪ್ರೀಂ ಕೋರ್ಟ್ಗೆ ಇಲ್ಲ ಹೈಕೋರ್ಟ್ಗೆ ಹೋಗೋ ಆಪ್ಷನ್ ಇರಲಿಲ್ಲ, ಈಗ ಆಪ್ಷನ್ ಕೊಟ್ಟಿದ್ದಾರೆ. ಅದು ಏನು ಕೆಡದಾಗುತ್ತೆ ಒಳ್ಳೇದಾಗುತ್ತೆ? ಅಲ್ಲ, ಅದು ಆಪ್ಷನ್ ಇದ್ರೆ ಜಿನಿಯನ್ ಇದ್ರೆ ಆಗುತ್ತೆ, ಇಲ್ಲದೆ ಇದ್ರೆ ವಾಪಸ್ ಬರುತ್ತೆ ಅಷ್ಟೇ. ಅದನ್ನ ಇವ್ರು ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ? ಯಾರು? ವಿರೋಧ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವ್ರು ಯಾಕೆ ವಿರೋಧ ಮಾಡ್ತಾರೆ? ಮುಂಚೆ ಇದ್ರೆ ಎಲ್ಲಾನು ನಮ್ಮದೇ ಅಂತಿರೋರು. ಈಗ ಅದು ಆಗಲ್ವಲ್ಲ, ಕ್ವಶನ್ ಮಾಡ್ತಾರಲ್ಲ. ಅಲ್ಲಿ ಕ್ವಶನ್ ಮಾಡಿದ್ರೆ ಇವ್ರು ತಪ್ಪು ಅಂತ. ಕಾಂಗ್ರೆಸ್ನವರು ಇಂಟೆನ್ಷನ್ ಏನಂದರೆ ನಾವು ಮಾಡಿದಕ್ಕೆ ಯಾರೋ ಕ್ವಶನ್ ಮಾಡಬಾರ್ದು ಅಂತ. ಅದು ಆ ಮೆಂಟಾಲಿಟಿ ಆಗಲ್ಲ. ತಿದ್ದುಪಡಿ ಮಾಡಿರೋದೇ ಅವ್ರಿಗೆ ಸಮಸ್ಯೆ. ಅಷ್ಟೇ. ತಿದ್ದುಪಡಿ ಮಾಡಿದ್ದಾರೆ. ತಿದ್ದುಪಡಿ ಮಾಡಿದ್ದನ್ನು ಏನಕ್ಕೆ ಅಂತ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಸುಮ್ಮನೆ ತಿದ್ದುಪಡಿಗೋಸ್ಕರ ವಿರೋಧಕ್ಕೋಸ್ಕರ ನಾವು ಗಲಾಟೆ ಎಬ್ಬಿಸ್ತೀವಿ ಅಂತಾರೆ. ಬಟ್ ತಿದ್ದುಪಡಿನಲ್ಲಿ ಏನಿದೆ ಅಂತ ಅವ್ರು ತಿಳ್ಕೊಬೇಕು ಫಸ್ಟು. ಅವ್ರು ತಿಳ್ಕೊಳಲ್ಲ ಅವ್ರು, ಯಾಕಂದರೆ ಅವ್ರಿಗೆ ಆ ಮೆಂಟಾಲಿಟಿ ಇಲ್ಲ. ಅವ್ರು ಏನು ಗೊತ್ತು, ಸರ್ವಾಧಿಕಾರದವ್ರು ಅಷ್ಟೇ, ಬೇರೆ ಏನಿಲ್ಲ. ವರ್ಕ್ ಒಂದೇ ಅಲ್ಲ, ಎಲ್ಲನೂ ಅದರ ಅವ್ರದ್ದು ಇದ್ದೇ ಇರುತ್ತೆ. ಅದು ಅವರು ಒಬ್ಬೊಬ್ಬರು ಒಂದೊಂದು ಥರ, ಒಬ್ಬೊಬ್ಬರು ನಾಯಕರು ಒಂದೊಂದು ಥರ ಮಾತಾಡ್ತಾರೆ
ಅಲ್ವಾ, ಅಷ್ಟೇ, ಇನ್ನೇನು ಇಲ್ಲ. ಆ್ಯಕ್ಚುಲಿ ಕಾಂಗ್ರೆಸ್ ನಾಯಕರಲ್ಲೇ ನಾಲ್ಕು ಜನದಲ್ಲಿ 4 ಥರ ಅಭಿಪ್ರಾಯ ಇದೆ. ಈಗ ಅವ್ರೇನು ಹೇಳ್ತಾರೆ, ರಾಮ ಮಂದಿರ ಇದು ನೋಡಿದಾಗ ನಾವು ಹೋಗೋದೇ ಇಲ್ಲ ಅಂದ್ಬಿಟ್ರು. ಇವರು ಸ್ಟೇಟ್ನಲ್ಲಿ ಕರ್ನಾಟಕ ಸ್ಟೇಟು ಇವರೆಲ್ಲ ಹೋದರು, ಯಾರು ಮಿನಿಸ್ಟ್ರುಗಳೆಲ್ಲ ಹೋದರು. ಆವಾಗ ಏನು ಹೇಳಿದ್ರು, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂದರು. ಹೇಳಿದ್ದೀನಿ ಮಾತ್ರ ನಮ್ಮದು ಅದು ಕಾಂಗ್ರೆಸ್ದು ಒಂದು ಕೆಲವು ಸಲ ಕಾಂಗ್ರೆಸ್ದು ಅಂತಾರೆ, ಕೆಲವು ಸಲ ವೈಯಕ್ತಿಕ ಅಭಿಪ್ರಾಯ ಅಂತಾರೆ. ಅವ್ರದ್ದು ಒಂಥರ ಸ್ಪ್ಲಿಟ್ ಪರ್ಸನಾಲಿಟಿ ಅಂತಾರಲ್ಲ ಆ ಥರ ಅಷ್ಟು. ಅವ್ರು ಯಾವುದು ಅವ್ರ ಇಂಟೆನ್ಷನ್ನೇ ಅಷ್ಟು, ಮಾಡಿದ್ದಕ್ಕೆ ಏನಾದರೂ ಒಂದು ಹೇಳೋದು, ಅದು ಮಾಡಿದ್ದನ್ನು ಒಪ್ಕೊಳಲ್ಲ ಅವರು. ಅವ್ರ ತಪ್ಪನ್ನ ಅವ್ರು ಒಪ್ಕೊಳೋದೇ ಇಲ್ಲ, ಯಾವತ್ತೂ ಆ ಮೆಂಟಾಲಿಟಿ ಬಂದಿಲ್ಲ ಅವ್ರಿಗೆ. ಅದು ಅವ್ರು ಏನು ಹಾಗಾಗಿ ಎಲ್ಲ ಕಡೆ ಕಳ್ಕೊಳ್ತಾ ಇದ್ದಾರೆ. ಎಲ್ಲಿ ಕಳ್ಕೊಳ್ತಾರೆ, ಎಲ್ಲಿ ಗಳಿಸ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದಾರೆ, ಬೇರೆ ಇನ್ನೇನಿಲ್ಲ. ವಕ್ಫ್ ಒಂದೇ ಅಂತಿಲ್ಲ, ಯಾವುದೇ ವಿಷಯ ಆದರೂ ಅವರು ವಿರೋಧ ಮಾಡಬೇಕು, ವಿರೋಧ ಮಾಡ್ತಾರೆ, ಬೇರೆ ಏನಿಲ್ಲ. ಅದಕ್ಕೆ ವಿರೋಧಕ್ಕೆ ಏನು ಕಾರಣ ಅನ್ನೋದು ಅವರು ಕೊಡೋಕ್ಕಾಗ, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ, ಕಾರಣ ಕೊಡಲ್ಲ ಅವರು. ಸ್ಪೀಡ್ ಪ್ಲಸ್ ಕರ್ನಾಟಕ.